5ನೇ ದಿನವೂ ಹಾರಾಟದ ಇಂಡಿಗೋ ವಿಮಾನ ನಿಲ್ದಾಣದಲ್ಲಿ ಬಹಳಷ್ಟು ಪರದಾಟ. 5ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟ ಇಲ್ಲ. ದೇಶದಾದ್ಯಂತ ಇವತ್ತು ಒಂದೇ ದಿನ 400 ಫ್ಲೈಟ್ಗಳು ಸ್ಥಗಿತವಾಗಿದೆ. ಇಂಡಿಗೋ ವಿಮಾನ ಸಿಗದೆ ಪ್ರಯಾಣಿಕರು ಪರದಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ವಿಮಾನ ನಿಲ್ದಾಣದಲ್ಲೇ ಜನ ಪರದಾಡುವಂತಹ ಪರಿಸ್ಥಿತಿ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಐದನೇ ದಿನವೂ ಹಾರಾಡದ ಇಂಡಿಗೋ ವಿಮಾನ. ದೇಶಾದ್ಯಂತ ಇವತ್ತು ಒಂದೇ ದಿನ 400 ಫ್ಲೈಟ್ ಸ್ಥಗಿತ. ಹಾರಾಡ್ತಿದ್ದ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿವೆ. ಪಕ್ಕಾ ಟೈಮ್ ಮೇಂಟೈನ್ ಮಾಡ್ತಿದ್ದ ವಿಮಾನಯಾನ ಸಂಸ್ಥೆಗೆ ಟೈಮ್ ಕೈಕೊಟ್ಟಿದೆ. ಪ್ರಯಾಣಿಕರ ಫೇವರೇಟ್ ಫ್ಲೈಟ್ ಆಗಿದ್ದ ಇಂಡಿಗೋ ಮಕಾಡೆ ಮಲಗಿ ಇಂದಿಗೆ 5 ದಿನವಾಗಿದೆ. ನಿತ್ಯ ದೇಶಾದ್ಯಂತ 2500 ವಿಮಾನಗಳ ಆಪರೇಟ್ ಮಾಡ್ತಿದ್ದ ಇಂಡಿಗೋ ಸದ್ದಡಗಿದ್ದು ಪ್ರಯಾಣಿಕರ ಪರದಾಟ ಮುಂದುವರಿದಿದೆ. ವಿದೇಶಿ ಮಹಿಳೆಯೊಬ್ಬರು ಇಂಡಿಗೋ ಸಿಬ್ಬಂದಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಶ್ರೀನಗರಕ್ಕೆ ಪ್ರವಾಸ ಹೊರಟವರಿಗೆ ಬೆಂಗಳೂರಲ್ಲೇ ಶಾಕ್. ಎಂದಿನಂತೆ ವಿಮಾನ ಪ್ರಯಾಣ ಮಾಡಲು ಜನ ಏರ್ಪೋರ್ಟ್ನತ್ತ ಬರ್ತಿದ್ದಾರೆ. ಆದರೆ ಕೊನೆ ಕ್ಷಣದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗ್ತಿದೆ. 2 ದಿನದಲ್ಲಿ ರೀಫಂಡ್ ಮಾಡ್ತೀವಿ ಅಂತ ಇಂಡಿಗೋದವರು ಹೇಳ್ತಿದ್ದಾರೆ. ಆದರೆ ಶ್ರೀನಗರದಲ್ಲಿ ಟೂರ್ ಪ್ಯಾಕೇಜ್ ಬುಕ್ ಮಾಡಿದ್ದೀವಿ, ಪ್ಯಾಕೇಜ್ ದುಡ್ಡು ಯಾರು ಕೊಡ್ತಾರೆ ಅಂತ ಪ್ರಯಾಣಿಕರು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಟು ಶ್ರೀನಗರ ಹೋಗ್ತಾ ಇದ್ವಿ. ಅಲ್ಲೆಲ್ಲ ನಾವು ಟ್ರಿಪ್ಗೆ ಪ್ಲಾನ್ ಮಾಡಿಬಿಟ್ಟು ಶ್ರೀನಗರ ಹೋಗ್ತಾ ಇದ್ದೀವಿ. ಬಟ್ ಇವಾಗ ಇದಕ್ಕಿದ್ದಂಗೆ ಫ್ಲೈಟ್ ಕ್ಯಾನ್ಸಲ್ ಅಂದರೆ ನಮಗೆ ಆಲ್ಟರ್ನೇಟಿವ್ ಏನೂ ಇಲ್ಲ. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ರೀಶೆಡ್ಯೂಲ್ ಮಾಡಿ ಅಟ್ಲೀಸ್ಟ್ ಫ್ಲೈಟ್ ಆದರೂ ಬೇರೆ ಕೊಡಬೇಕು. ಈಗ ನಾವು ಅದು ಫ್ಲೈಟ್ ಇಲ್ಲ, ಯಾವುದೂ ಫ್ಲೈಟ್ ಇಲ್ಲ ಅಂದಮೇಲೆ ಈಗ ನೆಕ್ಸ್ಟ್ ನಾವು ಅಲ್ಲಿ ಈ ಪ್ಯಾಕೇಜ್ ಎಲ್ಲ ಬುಕ್ ಮಾಡ್ಕೊಂಡು ಅಲ್ಲಿ ಪ್ಯಾಕೇಜ್ ಬುಕ್ ಮಾಡಿರ್ತೀವಿ. ರಿಫಂಡ್ ಮಾಡ್ತೀನಿ ಅಂದ್ಬಿಟ್ರೆ ನಮಗೆ ಅಲ್ಲೆಲ್ಲ ನಾವು ಪ್ಯಾಕೇಜ್ ಬುಕ್ ಮಾಡಿರೋದು ಅವೆಲ್ಲ ನಮಗೆಲ್ಲ ಹೊಡ್ತಾ ಬೀಳಲ್ವಾ. ಇನ್ನು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದ ಪ್ರಯಾಣಿಕರು ಕೂಡ ಪರದಾಡಿದ್ದಾರೆ. 1 ಲಕ್ಷ ರೂಪಾಯಿ ಪ್ಯಾಕೇಜ್ ಬುಕ್ ಮಾಡಿದ್ವಿ, ಇವರು ಟಿಕೆಟ್ ಚಾರ್ಜ್ ವಾಪಸ್ ಕೊಡಬಹುದು, ಟೂರ್ ಪ್ಯಾಕೇಜ್ ಹಣ ಯಾರು ಕೊಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ನಾನು ನೋಡಿ ಸರ್, ನಾನು ಇವರು ಮಾರ್ನಿಂಗ್ ಫ್ಲೈಟ್ ಇದೆ ಅಂತೇಳಿ ನಾನು ಮಂಗಳೂರಿಂದ ಬೆಳಗ್ಗೆ ಹೊರಟು ಬಂದಿದ್ದೇನೆ. ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಾನು 2000 ರೂಪೀಸ್ ಟ್ಯಾಕ್ಸಿ ಚಾರ್ಜ್ ಕಟ್ಟಿದ್ದೇನೆ. ನಾನು ಟೀಮ್ ಲೀಡರು. ಸೊ ಆಲ್ರೆಡಿ 1 ಲ್ಯಾಕ್ ನಾನು ಆಲ್ರೆಡಿ ಪ್ಯಾಕೇಜ್ ಅಮೌಂಟ್ ಆಲ್ರೆಡಿ ನಾನು ಡೆಪಾಸಿಟ್ ಮಾಡಾಗಿದೆ. ಸೊ ನಾವು ಆಲ್ರೆಡಿ ಕೇಳಿದ್ವಿ, ಅವ್ರು ರೀಫಂಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆಂದರೆ ಆಲ್ರೆಡಿ ಅವರು ಹೋಟೆಲೆಲ್ಲ ಬುಕ್ ಮಾಡಾಗಿದೆ, ಟ್ಯಾಕ್ಸಿ ಎಲ್ಲ ಬುಕ್ ಮಾಡಾಗಿದೆ. ಸೊ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಒಟ್ಟು ಇಂಡಿಗೋ ನನಗೆ ರೀಫಂಡ್ ಮಾಡಿಕೊಡ್ತಾರಾ? ಏರ್ಪೋರ್ಟ್ಗೆ ಪ್ರಯಾಣಿಕರು ಬರ್ತಿದ್ದಾರೆ ಹೊರತು ಇಂಡಿಗೋ ವಿಮಾನಗಳು ಬರ್ತಿಲ್ಲ. ಹೀಗಾಗಿ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಏರ್ಪೋರ್ಟ್ ತುಂಬಿ ತುಳುಕುತ್ತಿದೆ. ಏರ್ಪೋರ್ಟ್ನಲ್ಲಿ ವಿಮಾನಗಳ ಸಂಚಾರ ರದ್ದಾಗ್ತಾ ಇರತಕ್ಕಂಥ ಬೆನ್ನಲ್ಲೇ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ದೃಶ್ಯಗಳು ಸಹ ನೋಡ್ತಾ ಹೋಗ್ಬೋದು. ಏನೊಂದು ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ ಬಳಿ ನಾವು ಇದ್ದೀವಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಹ ಈಗಾಗಲೇ ಬಂದು ಸೇರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನೀಗ ಆ ಫ್ಲೈಟ್ನ ಲಿಸ್ಟನ್ನು ನೋಡೋದಾದರೆ ಸಾಕಷ್ಟು ಫ್ಲೈಟ್ಗಳು ಈಗಾಗಲೇ ಡಿಸ್ಪ್ಲೇ ಬೋರ್ಡ್ನಲ್ಲೂ ಸಹ ನಾವು ನೋಡ್ಬೋದು ಕ್ಯಾನ್ಸಲ್ ಆಗ್ತಾ ಇದೆ. ಬೆಂಗಳೂರಷ್ಟೇ ಅಲ್ಲ, ಚೆನ್ನೈನಲ್ಲೂ ಇಂಡಿಗೋ ವಿಮಾನಗಳು ರದ್ದಾಗಿದ್ದು ಪ್ರಯಾಣಿಕರು ಪರದಾಡಿದ್ದಾರೆ. ಭೋಪಾಲ್ನಲ್ಲಿ 13 ವಿಮಾನದಲ್ಲಿ 3 ವಿಮಾನ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ವಿಮಾನ ಕ್ಯಾನ್ಸಲ್ ಆಗಿದೆ ಅಂತ ನೋಡೋದಾದ್ರೆ ಮುಂಬೈನಲ್ಲಿ ಇವತ್ತು 109 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಹಾಗೆಯೇ ದೆಹಲಿಯಲ್ಲಿ 86, ಹೈದರಾಬಾದ್ನಲ್ಲಿ 69, ಬೆಂಗಳೂರಿನಲ್ಲಿ 50, ಪುಣೆಯಲ್ಲಿ 42 ಹಾಗೂ ಅಹಮದಾಬಾದ್ನಲ್ಲಿ 19 ವಿಮಾನಗಳು ಸ್ಥಗಿತವಾಗಿವೆ. ರೆಕ್ಕೆ ಬಿಚ್ಚದ ಇಂಡಿಗೋ, ಏರಿಕೆಯಾಯಿತು ಟಿಕೆಟ್ ದರ. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ ಇತರೆ ಏರ್ಲೈನ್ಸ್ಗಳು ಟಿಕೆಟ್ ದರ ಹೆಚ್ಚಿಸಿವೆ. 20,000 ರೂಪಾಯಿಯಿಂದ 75,000 ರೂಪಾಯಿವರೆಗೆ ದರ ಏರಿಕೆ ಮಾಡಿವೆ. ವಿಮಾನಯಾನ ಸಚಿವಾಲಯದಿಂದ FDTL ನಿಯಮ ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ನಿಯಮವೇ ಈ ಬಿಕ್ಕಟ್ಟಿಗೆ ಕಾರಣ ಎನ್ನಲಾಗ್ತಿದೆ. ಪೈಲಟ್ಗಳ ವಾರದ ಕರ್ತವ್ಯದ ಸಮಯ ಕಡಿತಗೊಳಿಸಲಾಗಿತ್ತು. ಸದ್ಯ ಇಂಡಿಗೋ ಸಿಬ್ಬಂದಿ ಸಾಮೂಹಿಕ ರಜೆ ಮೇಲೆ ತೆರಳಿದ್ರು. ಹೊಸ ನಿಯಮಕ್ಕೆ ತಕ್ಕಂತೆ ಹೆಚ್ಚುವರಿ ಸಿಬ್ಬಂದಿಯನ್ನ ಇಂಡಿಗೋ ನೇಮಿಸಿಕೊಂಡಿಲ್ಲ ಎನ್ನಲಾಗ್ತಿದೆ. ಹೀಗಾಗಿಯೇ ಹೊಸ ನಿಯಮದಿಂದಾಗಿ ಸಿಬ್ಬಂದಿ ಕೊರತೆ ಎದುರಾಗಿದೆ. ಇದನ್ನ ನವೆಂಬರ್ 1ರಿಂದಲೇ ಜಾರಿ ಮಾಡಿದ್ದೆವು. ಆದರೆ ಸಿಬ್ಬಂದಿ ನೇಮಕ ವಿಚಾರದಲ್ಲಿ ಇಂಡಿಗೋ ಅಚಾತುರ್ಯ ಮಾಡಿಕೊಂಡಿದೆ ಅಂತ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಸಮಸ್ಯೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. To ensure normalcy is there at the earliest, we have given certain abeyance to the FDTL norms to Indigo. But on the other side, because we have observed this only in Indigo,
So we have established a committee which will inquire into all this so that they can establish where things went wrong and who did it wrong. And we are going to take necessary action on that also. This thing shouldn't be left unattended. We are taking strict action on this so that whoever was responsible into this needs to pay for it. From November 1st, 2025, the DGCA has come in with the new FDTL regulations, and this has been going on for quite some time. In April only it was decided that the new regulations are going to come from November. But here, what was unanticipated suddenly, which has boomed into this because of the mismanagement that has happened at the Indigo regarding their crew. ಕ್ಷಮೆ ಯಾಚಿಸಿದ ಇಂಡಿಗೋ ಡಿಸೆಂಬರ್ 15ರ ತನಕ ಹಾರಾಟ ಡೌಟ್. ಇಂಡಿಗೋ ಕೈಕೊಟ್ಟ 4 ದಿನದ ಬಳಿಕ ಸಂಸ್ಥೆ ಕ್ಷಮೆ ಕೇಳಿದೆ. ಡಿಸೆಂಬರ್ 15ರ ಒಳಗೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದೆ. ಸಮಸ್ಯೆ ಬಗೆಹರಿಸಲು ಎಲ್ಲ ರೀತಿಯ ಪ್ರಯತ್ನ ಆಗ್ತಿದೆ. ಗ್ರಾಹಕರಿಗೆ ಉಂಟಾದ ಸಮಸ್ಯೆಗೆ ಕ್ಷಮೆ ಕೇಳುತ್ತೇವೆ ಅಂತ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಹೇಳಿದ್ದಾರೆ. ಈಗಾಗಲೇ ಇಂಡಿಗೋ ಫ್ಲೈಟ್ ಬುಕ್ ಮಾಡಿದವರಿಗೆ ಡಿಸೆಂಬರ್ 15ರವರೆಗೂ ಪರದಾಟ ತಪ್ಪಿದ್ದಲ್ಲ ಅನ್ನೋದು ಪಕ್ಕಾ ಆಗಿದೆ. ಪ್ರಯಾಣಿಕರು ಪರ್ಯಾಯ ಮಾರ್ಗ ಹುಡುಕಿಕೊಳ್ತಿದ್ದಾರೆ. ಬೆಂಗಳೂರಿನಿಂದ ವಿಕಾಸ್ ಜೊತೆ ನವೀನ್, TV9 ದೇವನಹಳ್ಳಿ. ಇನ್ನು ಇಂಡಿಗೋ ಬೇಜವಾಬ್ದಾರಿಗೆ ಸಿಂಗರ್ ಕಣ್ಣೀರ್ ಹಾಕಿದ್ದಾರೆ. ಸಿಂಗರ್ ಅನನ್ಯ ಪ್ರಕಾಶ್ ವಿಡಿಯೋ ಮಾಡಿ ಕಣ್ಣೀರ್ ಹಾಕಿದ್ದಾರೆ. ಹೈದರಾಬಾದ್ಗೆ ಹೋಗಬೇಕಾಗಿತ್ತು ಅನನ್ಯ ಪ್ರಕಾಶ್ ಅವರು. ರಾತ್ರಿ 7 ಗಂಟೆಗೆ ಹೈದರಾಬಾದ್ ಅನ್ನ ತಲುಪಬೇಕಾಗಿತ್ತು. ಆದರೆ ದಿಢೀರ್ ಇಂಡಿಗೋ ವಿಮಾನ ಕ್ಯಾನ್ಸಲ್ ಆಗಿದೆ. ಬ್ಯಾಗೇಜ್ ಕೊಡಿ ಅಂದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಸ್ಪಂದಿಸ್ತಾ ಇಲ್ಲ. 2 ದಿನ ಆದ್ಮೇಲೆ ಕೊಡೋದಾಗಿ ಸಿಬ್ಬಂದಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವಿಮಾನ ಕ್ಯಾನ್ಸಲ್ ಆದ ಕಾರಣ ಕಾರಲ್ಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನನ್ಯ ಪ್ರಕಾಶ್. ಇನ್ನು ಹಾರಾಡದ ಇಂಡಿಗೋ ಟಿಕೆಟ್ ದರ ಕೂಡ ಏರಿಕೆ ಆಗಿದೆ. ಇತರೆ ಏರ್ಲೈನ್ಸ್ಗಳಿಗೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ. ಅಂದ್ರೆ ಇತರ ಏರ್ಲೈನ್ಸ್ಗಳಿಗೆ ಪ್ರಯಾಣಿಕರು ಹೋಗ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚಿನದಾಗಿ ಟಿಕೆಟ್ ದರವನ್ನ ಏರಿಸಲಾಗಿದೆ. ಯದ್ವಾ ತದ್ವಾ ದರ ಏರಿಕೆಯನ್ನ ಮಾಡಿದೆ ವಿಮಾನಯಾನ ಸಂಸ್ಥೆಗಳು. ಬೇಕಾಬಿಟ್ಟಿ ದರ ಏರಿಕೆ ಮಾಡಿದ್ದು ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಏರ್ಲೈನ್ಸ್ಗಳಿಗೆ ವಿಮಾನಯಾನ ಸಚಿವಾಲಯ ಈ ಬಗ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದೆ. ಅಂದ್ರೆ ಟಿಕೆಟ್ ದರ ಏರಿಕೆಯಲ್ಲಿ ಮಾನದಂಡ ಪಾಲಿಸುವಂತೆ ನಿರ್ದೇಶನವನ್ನು ಕೊಟ್ಟಿದೆ. ನಿಯಮ ಪಾಲಿಸದೇ ಇದ್ರೆ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಈಗ ಕಳೆದ 4 ದಿನಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ. ಹೀಗಾಗಿ ಇದನ್ನ ಬೇರೆ ಏರ್ಲೈನ್ಸ್ಗಳು ಬಂಡವಾಳವನ್ನ ಮಾಡಿಕೊಂಡು ಜಾಸ್ತಿ ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು. ಈ ಬಗ್ಗೆ ಈಗಾಗಲೇ ವಿಮಾನಯಾನ ಸಚಿವಾಲಯ ವಾರ್ನಿಂಗ್ ಕೊಟ್ಟಿದೆ.